ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವಿಡಿಯೋದಲ್ಲಿ ವಿಶೇಷ ಏನಪ್ಪ ಅಂದರೆ, ನಮ್ಮ ಶ್ರೀನಿವಾಸುಲು ಅವರು ಹೊಸದು ಟಾಟಾ ಹಿಟಾಚಿ EX70 ಸೂಪರು ಬುಕ್ ಮಾಡಿದರು. ಇವತ್ತು ಡೆಲಿವರಿ ಇದೆ ಗಾಡಿ. ಪೂಜೆ ಕರೆದಿದ್ದಾರೆ, ಗಾಡಿ ಬಂದಿದೆ. ಪೂಜೆ ನೋಡಿಕೊಂಡು ಆಮೇಲೆ ಅಲ್ಲಿಂದ ನೆಕ್ಸ್ಟು ಟಾಟಾ ಹಿಟಾಚಿ EX110 ಸೆಂಟರ್ ಜಾಯಿಂಟಲ್ಲಿ ಆಯಿಲ್ ಲೀಕೇಜ್ ಆಗ್ತಿದೆ ಅಂತ ಫೋನ್ ಮಾಡಿದರು. ಆ ಗಾಡಿ ಹರಿಹರ ಹತ್ರ ಇದೆ, ಬರೀ ಹೋಗೋಣ. ಗಾಡಿ ಡೆಲಿವರಿ ಆಗಿದೆ ನೋಡಿ, ನಮ್ಮ ಬ್ಯಾಚ್ ಎಲ್ಲ ಇಲ್ಲೇ ಇದ್ದಾರೆ. ಗಾಡಿ ಹತ್ರ ರೀಚ್ ಆಗಿದ್ದೀನಿ. ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ ಎಲ್ಲಿ ಲೀಕೇಜ್. ಗಾಡಿ ಸ್ಟಾರ್ಟ್ ಮಾಡಿ ಲೋಡ್ ಕೊಟ್ಟು ನೋಡಿದ್ವಿ, ಹೈಡ್ರಾಲಿಕ್ ಆಯಿಲ್ ಬರ್ತಾ ಇದ್ದೀನಿ. ಸೆಂಟರ್ ಜಾಯಿಂಟ್ಸ್ ಇದು ಕನ್ಫರ್ಮ್. ಸೆಂಟರ್ ಜಾಯಿಂಟಿಂದು ಕೆಳಗಡೆ ಹೋಸ್ಬೇಕು, ಬಿಚ್ಚಕ್ಕೆ ಗುಂಡಿ ತೆಗಿಬೇಕು. ಆಪ್ರೇಟರ್ ಇರಲಿಲ್ಲ, ಅದಕ್ಕೆ ನಾನೇ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಗುಂಡಿ ತೆಗಿತಾ ಇದ್ದೆ.
ಗಾಡಿಯಲ್ಲಿ ಸೆಂಟರ್ ಜಾಯಿಂಟಲ್ಲಿ ಲೀಕೇಜ್ ಬರ್ತಿರೋದು ಆಯಿಲ್. ಶಾಫ್ಟ್ ಬಿಚ್ಚಬೇಕು. ಈ ಸೆಂಟರ್ ಜಾಯಿಂಟ್ ಅಂದರೆ ಇದು ಬೇರೆ 4 ಪೈಪು, ಒಂದು ರಿಟರ್ನ್ 5 ಲಾಕ್ ಪಟ್ಟಿ ಬರುತ್ತೆ. ಲಾಕ್ ಪಟ್ಟಿ ಬಿಚ್ಚಿ ಮತ್ತು ಕೆಳಗಡೆ ಹೋಗ್ಬೇಕು. ಈ ಥರ ಗುಂಡಿ ಹೊಡಿಬೇಕು. ಇದು ಸೆಂಟರ್ ಜಾಯಿಂಟ್ ಎಂದು ಬಾಡಿ, ಇದರಲ್ಲಿ ಸೀಲ್ ಬರೋದು. ಇದರಲ್ಲಿ ಒಂದು 6 ಪೈಪು ಬಿಚ್ಚೋಣ. ಮೇಲೆಗಡೆ ಪೈಪು, ಬೂಟು, ಲಾಕ್ ಅಷ್ಟು ಬಿಚ್ಚಿದ್ದೀನಿ. ಈ ಹಗ್ಗ ಸಪೋರ್ಟಿಗೆ ಇದು ಇಳ್ಸೋಕ್ಕೆ ಕೆಳಗಡೆ ಇಳಿತೈತಿದು ಶಾಫ್ಟು. ಇವಾಗ ಕೆಳಗಡೆ ಹೋಗಿ ಅದು ನಮ್ಮ ಹೋಸ್ ಪೈಪು ಮತ್ತು ಬೆಡ್ ಬೋಲ್ಟ್ ಬಿಚ್ಚೋಣ. ಪೈಪೆಲ್ಲ ಡಿಸ್ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ಮೇಲೆಗಡೆ 18ರದ್ದು ಬಿಟ್ಟು ಬರುತ್ತೆ. ಮೇಲೆಗಡೆ ಇದಾವಲ್ಲ ಇಂಥವು 4 ಬರ್ತವೆ ಬೋಲ್ಟ್. ಆ ಕಡೆ 2 ಅದು 4 ಬೋಲ್ಟ್ ಬಿಚ್ಕೊಂಡ್ರೆ ಬಾಡಿ ಎಲ್ಲ ಕೆಳಗೆ ಇಳಿತದೆ. ಬಿಚ್ಚೋಣ. ಮೇಲೆಗಡೆ ಹೋಗಿ ಅದು ಹಗ್ಗ ಹಿಡ್ಕೊಳ್ಳಿ. ಬಾಡಿ ಬಿಚ್ತೀನಿ. ಬೆಡ್ ಬೋಲ್ಟ್ ಹಗ್ಗ ಹಿಡ್ಕೊಳ್ಳಿ. ಬೆಡ್ ಬೋಲ್ಟ್ ಬಿಚ್ಚಾದ್ಮೇಲೆ ಸಂಡೆ ಕೆಳಗೆ ಇಳಿತದೆ. ಈ ಥರ ಇರುತ್ತೆ. ಇಲ್ಲಿ 4 ಬೋಲ್ಟ್ ಇದ್ದಾವಲ್ಲ, ಒಂದು ಬಿಚ್ಚಿದೆ. ಹೊರಗೆ ತಗೊಂಡು ಹೋಗ್ಬಿಡ್ರಿ. ಹೊರಕ್ಕೆ ಚೈನ್ ಮೇಲೆ ಇಟ್ಬಿಡಿ. ಹೊರಗಡೆ ಇಟ್ಕೊಂಡಿದ್ದೀರಿ ಸೆಂಟರ್ ಜಾಯಿಂಟು. ಪ್ಲೇಟಲ್ಲಿ 4 ಬೋಲ್ಟ್ ಬರುತ್ತೆ 16 ಸೈಜು. ಇದು ಪ್ಲೇಟ್ ಬಿಚ್ಚಿ ಒಂದು ಲಾಕ್ ಬರುತ್ತೆ ಸರ್ಕ್ಲಿಪ್ಪು, ಒಂದು ಪ್ಲೇಟ್ ಅದು ತೆಗೆದ್ರೆ ಶಾಫ್ಟಿಗೆ ಹೊಡೆದ್ರೆ ಶಾಫ್ಟ್ ಹೊರಗೆ ಬರುತ್ತೆ. ಇಲ್ಲಿಗೆ ದಬ್ಬಿ ಹಿಡ್ಕೊಡ್ರಿ. ನಿಮಗೆ ಶಾಫ್ಟು ಓಪನ್ ಮಾಡಿದ್ದೀನಿ. ಇದು ಮೇನ್ ಆಯಿಲ್ ಸೀಲು. ಇದು ರೈಟ್ ರೌಂಡ್ ಇರಬೇಕು. ಕಟ್ಟಾಗಿದೆ. ಇದು ಕಟ್ಟಾಗಿರೋದ್ರಿಂದ ಹೈಡ್ರೋಲಿಕ್ ಆಯಿಲ್ ಲೀಕ್ ಆಗ್ತಿತ್ತು. ಇದು ಟ್ರ್ಯಾಕ್ ಸೀಲ್. ಇದು ಏನಾರು ಬೆಸ್ಟ್ ಆಗಿದ್ದರೆ ಟ್ರ್ಯಾಕ್ ಸ್ಲೋ ಆಗೋದು. ಇವೆಲ್ಲ ಚೆನ್ನಾಗಿದ್ವು, ಬಟ್ ಕಿಟ್ಟಲ್ಲಿ ಟೋಟಲ್ ಬರುತ್ತೆ. ಅಷ್ಟು ಸೀಲ್ ಚೇಂಜ್ ಮಾಡೋಣ. ಒಂದು ಸ್ವಲ್ಪ ಬೇಗ ಒರೆಸ್ಕೊಳ್ರಿ. ಇದು ಹೊಸ ಸೀಲು. ಬಾಡಿಯಲ್ಲಿ ಹಾಕೋಣ. ಸೀಲ್ ಹಾಕಿದ್ದೀನಿ. ಶಾಫ್ಟು ಬಾಡಿಯಲ್ಲಿ ಫಿಟ್ ಮಾಡೋಣ. ಏನು ತೊಗೊಂಬನ್ನಿ. ಮೇಲೆ ಹೋಗ್ಬಿಡ್ರಿ, ನಾನು ಹಗ್ಗ ಕೊಡ್ತೀನಿ, ಎತ್ತು ಅಂತೆ. ಸೀಲೆಲ್ಲ ಹಾಕಿ ಅಸೆಂಬಲ್ ಆಯ್ತು. ಇವಾಗ ಇದನ್ನು ಇಲ್ಲಿಗೆ ಫಿಟ್ ಮಾಡೋಣ. ಸೆಂಟರ್ ಜಾಯಿಂಟು ಚೆಸ್ಸಿಗೆ ಫಿಟ್ ಆಯಿತು. ಪೈಪು 6 ಪೈಪೆಲ್ಲ ಅದಕ್ಕೆ ಫಿಟ್ ಮಾಡೋಣ. ಪೈಪೆಲ್ಲ ಫಿಟ್ ಅಪ್ ಆಯಿತು. ಇವಾಗ ಮೇಲ್ಗಡೆ ಶಾಫ್ಟಿಗೆ ಒಂದು 5 ಪೈಪ್ ಇರ್ತವೆ. ಮೇಲ್ಗಡೆ ಹೋಗಿ ಅದನ್ನು ಫಿಟ್ ಮಾಡೋಣ. ಬೂಟು ಮೇಲ್ಗಡೆ ಕೂರುತ್ತದು. ಕ್ಲೀನ್ ಆತಪ್ಪ ಒಂದು ಬೂಟು. ಮೇಲ್ಗಡೆ ಈ ಥರ. ಇದಕ್ಕೆ ಮೊದಲು ಬೂಟ್ ಕೂರಿಸ್ಕೋಬೇಕು. ಬೂಟ್ ಕೂರಿಸಾದ್ಮೇಲೆ ಲಾಕ್ ಪಟ್ಟಿ ಬರುತ್ತೆ. ಲಾಕ್ ಫಿಟ್ ಮಾಡಿ ಆಮೇಲೆ ಪೈಪ್ ಕೂರಿಸೋಣ. ಪೈಪೆಲ್ಲ ಫಿಟ್ ಆಯಿತು. ಇನ್ನೇನು ಸ್ಟಾರ್ಟ್ ಮಾಡಬೇಕು ಅಂದರೆ ಬ್ಯಾಟ್ರಿ ಡೌನ್ ಆಗ್ಬಿಟ್ಟಿದೆ. ಸ್ಟಾರ್ಟ್ ಆಗ್ತಾಯಿಲ್ಲ. ಬ್ಯಾಟ್ರಿ ತರಕ್ಕೆ ಬಂದಿದ್ದಾರೆ. ಬ್ಯಾಟ್ರಿ ಫಿಟ್ ಮಾಡಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. ಬೇರೆ ಬ್ಯಾಟ್ರಿ ತೊಗೊಂಬಂದು ಫಿಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿ ಆಪರೇಟಿಂಗ್ ಚೆಕ್ ಮಾಡೋಣ. ಯಾವ್ದಾದ್ರು ಲೀಕೇಜ್ ಆಗುತ್ತಾ ಅಂತ.
ವೀಡಿಯೋದಲ್ಲಿ ಸೆಂಟರ್ ಜಾಯಿಂಟ್ ಲೀಕ್ ಅಂತ ಕಾಲ್ ಬಂದಿತ್ತು. ಬಂದು ಚೆಕ್ ಮಾಡಿದ್ರೆ ಸೀಲ್ ಹೋಗಿತ್ತು. ಓಪನ್ ಮಾಡಿದರೆ ಆಯಿಲ್ ಸೀಲ್ ಕಟ್ಟಾಗಿತ್ತು ಸೆಂಟರ್ ಜಾಯಿಂಟು. ಹೊಸ ಸೀಲ್ ಹಾಕಿದ್ದೀನಿ, ಫಿಟ್ ಆಯಿತು, ಚೆಕ್ ಆಯಿತು, ಆಯಿಲ್ ಲೀಕೇಜ್ ಆಗಲಿಲ್ಲ. ಮತ್ತು ವರ್ಕ್ ಕಂಪ್ಲೀಟ್ ಇದ್ದದ್ದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.